ಬರ್ಲತ್ತದ, ಕಷ್ಟನೇ ಬರ್ಲತ್ತದ. ಪ್ರೇಯರ್ ಹೋಗ್ ಬಂದು ಇನ್ನೂ ಜಾಸ್ತಿ ಆಗತ್ತದ ನಮ್ಗೆ ತೊಂದರೆ. ಹೌದಾ? ಹಾಗಾದ್ರೆ ಅರ್ಥ ಒಂದೇ, ನಿಮ್ಮ ವಾಗ್ದಾನ ಪರಿಪೂರ್ಣವಾಗುವಂತ ಸಮಯ ಬಂದದೆ ಅಂತ ಅರ್ಥ. ಯಾವಾಗ ನೋಡ್ರಿ, ವಾಗ್ದಾನ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಸಿಸ್ಟರ್ಗೆ ಹೇಳ್ತಾ ಇದ್ದಾರೆ, ದೇವರ ಸೇವಕರು ಹೇಳ್ತಾ ಇದ್ದಾರೆ ಏನಂತ, ನಿಮ್ಗೆ ಈ ವರ್ಷ ಒಂದು ಗಂಡು ಮಗು ಸಿಗ್ತದೆ ಅಂತ. ಹಾಗಾದ್ರೆ 9 ತಿಂಗಳ ಮಗುವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಬಾರ್ದ? ಉಲ್ಟಿ ವಾಮಿಟಿಂಗ್ ಆಗ್ಬಾರ್ದ? ಚಕ್ಕರ್ ಸುತ್ತು ಬರಬಾರ್ದ? ಆಯಾಸ ಆಗ್ಬಾರ್ದ? ದಮ್ ಬರಬಾರ್ದ? ಇಲ್ಲ, ಬರ್ತದಲ್ಲ ರೀ. ಪ್ರಸವ ವೇದನೆ, ಆ ಒಂದು ಡೆಲಿವರಿ ಟೈಮ್ ಅಲ್ಲಿ ಪೇನ್ಸ್ ಇದೆಯಲ್ಲ, ಬರಬಾರ್ದ? ಬರ್ತದೆ. ಆದ್ರೆ ದೇವರಿಗೆ ಸ್ತೋತ್ರ, ಗರ್ಭಫಲದ ವಾಗ್ದಾನ ಮಗುವಿನ ತನ್ನ ತಾಯಿಯ ಕೈಯಲ್ಲಿ ಬಂದಾಗ ಅದೆಲ್ಲವನ್ನ ಮರ್ತೋಗ್ತಾಳೆ. ಸೇಮ್ ಥಿಂಗ್ ಅದೇ ಹೇಳ್ತಾ ಇದ್ದಾನೆ ಪೌಲ. ಬೈಬಲ್ ಇರುವಂತ 121 ಜನ, ನನ್ಗೆ ಗುರ್ತಿಲ್ಲ ನೀವು ಎಂತೆಂತ ಮೆಸೇಜಸ್ ಕೇಳಿ ಸಂತೋಷ ಪಟ್ಟಿದ್ದೀರಿ, ಗುರ್ತಿಲ್ಲ. ಆದ್ರೆ ಇವತ್ತು ಕರ್ತನು ಮಾತಾಡ್ತಾ ಇದ್ದೇನೆ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಮ ಶ್ರಮ ಸಂಕಟಗಳು ನಿಮ್ಮನ್ನ ಯಾವುದು ನುಂಗೋದಿಲ್ಲ. ಯಾಕಂದ್ರೆ ದೇವರ ವಾಗ್ದಾನ ಮಾತ್ರ ನಿಮ್ಮಲ್ಲಿ ನೆರವೇರ್ತದೆ. ಆದ್ರೆ ಸಂಕಟಗಳು ನಿಮ್ಮನ್ನ ದಾಟಿ ಬರಬೇಕಾಗ್ತದೆ ಅಷ್ಟೇ. ನೋವು ಬರ್ತದೆ, ತೊಂದರೆ ಬರ್ತದೆ, ವೇದನೆ ಬರ್ತದೆ, ಅದರ ಮಧ್ಯದಲ್ಲಿ ದೇವರು ನಿಮ್ಗೆ ಜಯ ಕೊಡ್ತಾನೆ. ವಾಗ್ದಾನ ಅನ್ನುವಂಥದ್ದು ಏನಪ್ಪಾ ಅಂತ ನೀವು ನನಗೆ ಕೇಳಿದ್ರೆ, ವಾಗ್ದಾನ ಅನ್ನುವಂಥದ್ದು ಒಂದು ಗರ್ಭ ಫಲದ ಹಾಗಿದೆ. ಒಬ್ಬ ತಾಯಿ ಗರ್ಭ ಹೇಗೆ ಧರಿಸ್ತಾಳಲ್ಲ, ಹಾಗೆ ಪ್ರಾಮಿಸ್ ವಾಗ್ದಾನ ಅಂದ್ರೆ ಅರ್ಥ ಅದು ಏನಂದ್ರೆ, ಅದು 9 ತಿಂಗಳು ಅದನ್ನ ಸಹಿಸಿಕೊಂಡ ನಂತರವೇ ಅದರ ಪ್ರತಿಫಲ ಬರ್ತದೆ. ನಮ್ಮ ಜೀವಿತಗಳಲ್ಲಿ ನಾನ್ ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೇನೆ, ನಿಮ್ಗೆ ಸ್ವಸ್ಥತೆ ಆಗ್ಲಿಲ್ಲ, ನಿಮ್ಗೆ ಅಭಿವೃದ್ಧಿ ಆಗ್ಲಿಲ್ಲ, ನಿಮ್ಗೆ ಐಶ್ವರ್ಯ ಸಿಕ್ಕಿಲ್ಲ, ನಿಮ್ಗೆ ಅಂತ ಸಿಕ್ಕಿಲ್ಲ, ಕಾರ್ ಸಿಕ್ಕಿಲ್ಲ, ಬಂಗ್ಲಾ ಸಿಕ್ಕಿಲ್ಲ, ಪರವಾಗಿಲ್ಲ. ನಿಮಗೆ ಜೀವ ಕೊಡುವ ಕ್ರಿಸ್ತನು ಸಿಕ್ಕಿದಾನಲ್ಲ, ಆತನು ನಿಮ್ಗೆ ನಿತ್ಯ ಜೀವದಲ್ಲಿ ಸೇರಿಸ್ತಾನೆ. ದೇವರಿಗೆ ಸ್ತೋತ್ರ ಮಾಡಿ. ಸಿಸ್ಟರ್, ನಾನು ಕೆಲವು ವಾಕ್ಯಗಳನ್ನ ಕೊಡ್ತೇನೆ, ನೀವೆಲ್ಲ ಬರ್ಕೊಳ್ರಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 6ನೇ ವಚನ, 6ರಿಂದ 11 ವಚನ ನೀವು ಓದ್ಕೊಳ್ಬಹುದು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 6ನೇ ವಚನ. ಅದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 8ರಿಂದ 10 ವಚನ. ಓಕೆ, 16ನೇ ಅಧ್ಯಾಯ 16ರಿಂದ 18 ವಚನ. ಬರ್ಕೊಳ್ರಿ, ನನಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ನಾನು ಈಗ ಕೊಟ್ಟಂತ ರೆಫರೆನ್ಸಸ್ ಬಿಟ್ಟು ಇನ್ನು ಅನೇಕ ರೆಫರೆನ್ಸಸ್ ಇದೆ. ಪೌಲನು ಕೇಳ್ಬೇಕು ಸರಿಯಾಗಿ, ಪೌಲನು ಇಲ್ಲಿ ನಾನು ಕೊಟ್ಟಂತ ರೆಫರೆನ್ಸಸ್ ಗಳಲ್ಲಿ ಏನಿದೆ ಅಂದ್ರೆ, ಪೌಲನು ಮಾಡಿದಂತ ಅದ್ಭುತ ಕಾರ್ಯಗಳು, ಪೌಲನ ಮೂಲಕ ದೇವರು ಮಾಡಿದ ಅದ್ಭುತ ಕಾರ್ಯಗಳು, ಕ್ಷಮಿಸಿ, ಪೌಲನ ಮುಖಾಂತರ ದೇವರು ಮಾಡಿದ ಅದ್ಭುತ ಕಾರ್ಯ. ಒಂದು ನಾನು ಎಕ್ಸಾಂಪಲ್ ಹೇಳ್ತೇನೆ. ಕುರುಡನನ್ನ ಆತನು ಸ್ವಸ್ಥತೆ ಮಾಡಿದ, ಕಣ್ಣುಗಳು ಬರುವ ಹಾಗೆ ಮಾಡಿದ. ಓಕೆ, 14ನೇ ಅಧ್ಯಾಯದಲ್ಲಿ 8ನೇ 10 ವಚನ, 14ನೇ ಅಧ್ಯಾಯದಲ್ಲಿ 8ರಿಂದ 10 ವಚನ, ಅಲ್ಲಿ ಒಬ್ಬ ಮನುಷ್ಯನನ್ನ ಗುಣಪಡಿಸು. ಇಲ್ಲೆಲ್ಲ ಸ್ವಸ್ಥತೆಗಳಿದೆ, ಗಮನಿಸ್ಬೇಕು. ಪೌಲನ ಸೇವೆಯಲ್ಲಿ ಸ್ವಸ್ಥತೆ ಆಗಿಲ್ಲ ಅಂತ ಇಲ್ಲ, ಮಿರಾಕಲ್ಸ್ ಆಗಿಲ್ಲ ಅಂತ ಇಲ್ಲ. ಆದರೆ